ಮಗಳು ನಾನು. ಮಹರ್ಷಿಗಳ ಮಗಳು? ಬಹುಳ ಎನ್ನುವ ಹಾಗೆ ನನ್ನ ನಾಮಧೇಯ. ಬಹುಳ ಅರ್ಥದಲ್ಲ, ದೊಡ್ಡ ಮಗಳು ಅಂತ. ದೊಡ್ಡ ಮಗಳು. ಬಹು ಎನ್ನುವ ಹಾಗೆ ವಿಂಗಡಿಸುವುದಕ್ಕಾಗುವುದಿಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ಮತ್ತೆ ಮತ್ತೊಂದು ಆಕಾರ ಇಲ್ಲ. ಹಾಗಾಗಿ ಬಹುಳ ಇದರ ಅರ್ಥ ಬೆಂಕಿ ಎನ್ನುವ ಹಾಗೆ ಒಂದು ಅರ್ಥದಲ್ಲಿ ಕೊಟ್ರೆ, ಚಾಂದ್ರಮಾನದ ಒಂದು ತಿಥಿ ಅಥವಾ ಒಂದು ಪಕ್ಷ, ಎರಡನೆಯ ಪಕ್ಷವನ್ನು ಶುಕ್ಲ ಪಕ್ಷ ಅಂತ ಆಡುವುದು, ಒಂದು ಪಕ್ಷವನ್ನು ಕೃಷ್ಣ ಪಕ್ಷ ಅಂತ ಆಡುವುದು. ಚಾಂದ್ರಮಾನದ ಕೃಷ್ಣ ಪಕ್ಷಕ್ಕೆ ಬಹುಳ ಎನ್ನುವ ಹಾಗೆ ಅರ್ಥ ಕೊಡುತ್ತದೆ ಅಂತ. ಅದಕ್ಕಾಗಿ ಬಹುಳ ಎನ್ನುವ ಹಾಗೆ ನಾಮಕರಣ ಮಾಡಿದ್ದಾರೆ. ಅದಾದ ಬಳಿಕ ಸೌದಾಮಿನಿ ಅಂತಲೂ ನನಗೆ ಅನ್ವರ್ಥವಾಗಿ ಬಂದಿದೆ. ಹೌದು, ಕೋಲಿನಂತಹ ಮಿಂಚುಳ್ಳವಳು. ಎಂತದ್ದು ಕೋಲು? ಯಾವುದು ಕೋಲು? ಯಾವುದನ್ನು ನೀವು ಕೋಲು ಅಂತ ಆಡುವುದು? ಕೋಲಾಗಿ ಬಂದವರು ನೀವು. ಯಾಕೆ ಹೇಳಿದ್ರೆ ನನ್ನ ಜೀವನ ಹೋಗುತ್ತದೆ ಅಂತ ಬಡಿಗೆ ತೆಗೆದು ಬಂದ ದೂರ್ತನನ್ನು ಓಡಿಸುವಲ್ಲಿ ಕೋಲಾಗಿ ಬಂದದ್ದು. ಹೌದು, ಹಾಗಾಗಿ ಇಷ್ಟೆಲ್ಲ ನನ್ನ ಪರಿಚಯ ಕೇಳ್ತೀರಿ ಅಂತಾದ್ರೆ ನಿಮ್ಮ ಪರಿಚಯ ಬೇಕಲ್ಲ. ಪರಿಚಯ ಎನ್ನುವುದು ಹಾಗೆ, ಅದು ಪರಸ್ಪರ ವಿನಿಮಯಕ್ಕಾಗಿರುವಂತ. ಹೇಳದೆ ಹೋದ್ರೆ ನನ್ನದು ಅಪರಾಧ ಅಂತಲೇ ಆಗುತ್ತದೆ. ಮೊದಲೇ ಆಡಿದ್ದೇನೆ, ಧಾತ್ರಿಪಾಲಕನೆನ್ನುವ ಹಾಗೆ. ವರ್ತಮಾನ ಕಾಲದಲ್ಲಿ ಸಾಕೇತಪುರವನ್ನು ಆಳುತ್ತಿರುವ ಧ್ರುವನ ತಮ್ಮ ಉತ್ತಮ ಅಂತ ನಾನು ಬಂದದ್ದು ಸುಮನಸರಿಗೆ ಒದಗಿದಂತ ಆಪತ್ತನ್ನು ಪರಿಹರಿಸುವುದಕ್ಕಾಗಿ. ಹಾಗಾಗಿ ದೇವಲೋಕಕ್ಕೆ ಆಡಿದ ಆಪತ್ತು ಈಡೇರಿತು. ಹಾಗಾಗಿ ಇಲ್ಲಿವರೆಗೆ ಬರಬೇಕಾಗಿ ಬಂತು. ಎಲ್ಲಿಯವರೆಗೆ ದೈವ ಸಂಕಲ್ಪ ಉಂಟು ಆಡಿದ್ರೆ ಸುಮನಸರನ್ನು ನೀವು ರಕ್ಷಿಸುವುದಕ್ಕಾಗಿ ಹೊರಟವರು. ಹೌದು, ದೇವತೆಗಳು ಇಂದಿಗಾಗುವಾಗ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಸುಮನಸರಾದಂತಹ ಋಷಿ ಮುನಿಗಳ ಅವಶ್ಯಕತೆ ಇದೆ ಅಲ್ವೋ? ಪೃಥ್ವಿ ಒಂದು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕು ಅಂತಾದ್ರೆ ಕಾಲದಲ್ಲಿ ಸರಿಯಾಗಿ ವರ್ಷ ಬೀಳಲೇಬೇಕು. ಕಾಲೇ ವರ್ಷದ್ದು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಹಾಗಾದ್ರೆ ಮುನಿಗಳ ಅಗತ್ಯತೆ ಇಲ್ಲದೆ ಹೋದ್ರೆ ದೇವತೆಗಳಾದ್ರೂ ಅನುಗ್ರಹಿಸುವುದಕ್ಕೆ ಕಷ್ಟವಾಗಿದೆ. ಹಾಗಾದ್ರೆ ಸುಮನಸರನ್ನು ಪಡೆಯುವಲ್ಲಿ ಒಂದು ದಾರಿ ಆಯ್ತಲ್ಲ. ಅಪ್ಪನ ಹೆಸರು ಏನು? ಅವಳು ಬರ್ತಾ ಇದ್ದಾರೆ ಅವರೇ. ಸೌರಭೇನು ಅನಂತ ಮಂಡಲಪತಿಯ ಮಲ್ಲಿಸಿ ನುಡಿದ ವಿನಯಗಳು ಅಧಿಗಜಕ್ಕೆ ಸರಿ ಸಾಗತ ಸುರಿಯ ಮರಿಯೇ ನೀನೆ ಎಲ್ಲವೂ ನಿನಗಾಗಿಯೇ. ಹೊಗಳಿಕೆಯ ಮಾತು ಅನ್ನುವ ಹಾಗೆ ಗ್ರಹಿಸಿಕೊಳ್ಳಬೇಡ. ವಿಹಾರಕ್ಕಾಗಿ ಬಂದಂತಹ ಮಗಳು ಉದಯಿಸಿದಂತಹ ಸೂರ್ಯ ಅಸ್ತಂಗತನಾಗುವ ಹೊತ್ತು ಸಮೀಪವಾದರೂ ಕೂಡ ಇನ್ನೂ ನಮ್ಮ ಆಶ್ರಮವನ್ನ ಸೇರಲಿಲ್ಲ ಅನ್ನುವ ಯೋಚನೆಯಲ್ಲಿ ಮುಂದುವರೆದು ಬಂದು ನೋಡಿದೆ ಅಂತಾದ್ರೆ ನಡೆದಂತಹ ಒಂದಷ್ಟು ವಿಚಾರಗಳನ್ನ ನೋಡಿ ತಿಳಿದವ ನಾನು.
ಮಗಳಿಗೆ ಒದಗಿ ಬಂದಂತಹ ಕಷ್ಟಕಾಲವನ್ನ ನೀನೇ ಪರಿಹರಿಸಿಕೊಟ್ಟವನ್ನುವುದನ್ನ ಅರ್ಥವಿಸಿಕೊಂಡೆ. ಕಳನೊಂದಿಗೆ ಹೋರಾಟವನ್ನ ನಡೆಸಿದೆ, ಮಗಳನ್ನ ರಕ್ಷಿಸಿದೆ. ಸಾಮಾನ್ಯನೆಂದು ಖಂಡಿತವಾಗಿಯೂ ಅಲ್ಲ. ಆದ್ದರಿಂದ ಅರಿಗಜ ಕೇಸರಿಯೇ ಮದ ತುಂಬಿದ ಮಧಾನೆ ಎಂದನ್ನ ಕೇಸರಿ ಹೇಗೆ ಪಳಗಿಸ್ತದೋ ಅದೇ ರೀತಿ ನಿನ್ನದಾಗಿರುವಂತಹ ಸಾಮರ್ಥ್ಯವೋ ನಿನ್ನದಾಗಿರುವಂತಹ ಬಲವನ್ನು ಹೊಂದಿದವ ನೀನು, ಸಿಡಿಲಮರಿಯುವ ಹೌದು. ಹಾಗಾಗಿ ನೀನು ಉತ್ತಮ ಅನ್ನುವ ಹೆಸರನ್ನು ಹೊಂದದ್ದು ಮಾತ್ರವಲ್ಲ, ನೀನು ಮಾಡುವಂತಹ ಕಾರ್ಯದಲ್ಲಿ ಉತ್ತಮತೆಯನ್ನ ತೋರ್ಪಡಿಸಿದವ ನೀನು. ಹಾಗಾಗಿ ಈ ಹೊತ್ತಿಗೆ ನಿನ್ನನ್ನು ಹಾಗೆ ಬಿಟ್ಟರೆ ಸರಿ ಅನಿಸುವುದಿಲ್ಲ. ಮಗಳ ರಕ್ಷಣೆಯನ್ನ ಮಾಡಿದವ ನೀನು ಅನ್ನುವ ಹಾಗಿದ್ರೆ ನನಗೊಂದು ಕಾರ್ಯವು ಏನು ಸಾಮಾನ್ಯ ಕಾರ್ಯ ಅಲ್ಲ, ಪ್ರತಿರೂಪವಾಗಿ ಏನಾದ್ರೂ ಕೊಡಬೇಕಲ್ಲ. ನೀವು ಆಶೀರ್ವಾದ ಮಾಡಿದ್ರೆ ನಮಗೆ ಅದೇ ಸಾಕಾಗುವುದಿಲ್ಲ, ಉಂಟಲ್ಲ ಋಣ. ಮನೋಷಣರತೆ ಸಲಗಿದ ಗುಣಮಣಿಯನ್ನು ಒದಿತೆ, ಸಲಗಿದ ಗುಣಮಣಿಯನ್ನು ಒದಿತೆ. ಮುನಿಯೆಲ್ಲಯ ಕುಲ ಋಣವನ್ನು ನೀಗಲು ತನ್ನ ಉಪಕಾರವು ಮನವಿಲ್ಲವೆಂದು. ಮನೋಷದ ಹರತೆ ಸಲಗಿದ ಗುಣಮಣಿಯನ್ನು ಒದಿತೆ, ಗುಣಮಣಿಯನ್ನು ಒದಿತೆ. ಪುರುಷನೇ ಸ್ವಾಮಿ, ಈ ಹೊತ್ತಿಗೆ ನನ್ನ ಮಗಳ ರಕ್ಷಣೆಯನ್ನ ಮಾಡಿದಂತಹ ನೀನು ಅಸಾಮಾನ್ಯ ಅನ್ನುವ ವಿಚಾರವನ್ನ ಅರಿತವನಿದ್ದೇನೆ. ಮಗಳ ರಕ್ಷಣೆ ಮಾಡಿರುವಂಥದ್ದು ಸಾಮಾನ್ಯವಾದ ಕಾರ್ಯ ಖಂಡಿತವಾಗಿಯೂ ಅಲ್ಲ, ಅಸಾಮಾನ್ಯ ಕಾರ್ಯ ಹೌದಾದ್ರೂ ಕೂಡ ಮುನಿಋಣ ಅನ್ನುವಂಥದ್ದು ಏನಿದೆ, ಮುನಿಗಳಾದಂತಹ ನಾವುಗಳು ಯಾರಿಂದಲೂ ನಮಗೆ ಪ್ರತ್ಯುಪಕಾರ ಆಗಿದೆ ಅನ್ನುವ ಹಾಗಿದ್ರೆ ಅದಕ್ಕೆ ಪ್ರತಿರೂಪವಾಗಿ ಏನನ್ನಾದ್ರೂ ನೀಡಲೇಬೇಕಾಗ್ತದೆ. ಇಲ್ಲದಿದ್ರೆ ಋಣ ಅನ್ನುವಂಥದ್ದು ಹಾಗೆಯೇ ಉಳಿದು ಬಿಡ್ತದೆ. ನಮ್ಮಂತಹ ಋಷಿ ಮುನಿಗಳಿಗೆ ಇದು ಶೋಭೆಯಲ್ಲ. ಹಾಗಾಗಿ ಋಣಕ್ಕೆ ಪ್ರತಿರೂಪವಾಗಿ ಏನನ್ನಾದ್ರೂ ಕೊಡಬೇಕಲ್ಲ ಅನ್ನುವ ಹಾಗೆ ಆಲೋಚನೆಯನ್ನ ಮಾಡಿದ್ರೆ ಏನು ಕೊಡೋಣ ಅಂತ ಹೇಳಿ ತಿಳಿಸಿದ್ರೆ ಈಗಾಗಲೇ ಕೊಟ್ಟಾಗಿದೆ. ಅರಿಗಜ ಕೇಸರಿ, ಸಿಡಿಲ ಮರಿ, ಅದೆಲ್ಲವೂ ಇದೀಗ ಹೆಚ್ಚಾಯ್ತು ಅಂತ ಕಾಣಿಸ್ತದೆ. ಅದೆಲ್ಲವೂ ಬಿರುದು. ನೀನು ಅಸಾಮಾನ್ಯ ಅನ್ನುವುದರ ಪ್ರತಿರೂಪವಾಗಿ ನೀನೇ ಒದಗಿಸಿಕೊಂಡಂತಹ ಬಿರುದು. ನಾವು ಯಾವ ಬಿರುದಿಗಾಗಿಯೂ ಕೂಡ ಕರ್ತವ್ಯ ಮಾಡುವವರಲ್ಲ. ಅಲ್ಲ, ಕರ್ತವ್ಯ ಬಿರುದುಗಾಗಿ ಮಾಡುವಂತದ್ದಲ್ಲ. ಆದ್ರೆ ಬರುವಂತಹ ಬಿರುವುದನ್ನು ಒಲ್ಲೆ ಅನ್ನುವ ಹಾಗಿಲ್ಲ. ಅದಾಗಿ ಬಂದಾಗ ನಾವು ಅರ್ಹ ವ್ಯಕ್ತಿಗೆ ಯಾವುದು ಸಲ್ಲಬೇಕು ಅದು ಸಲ್ಲುತ್ತದೆ. ಹಾಗಾಗಿ ನಿನಗೆ ಸಲ್ಲುವಂಥದ್ದೊಂದಿದೆ. ಮಗಳನ್ನ ಸಾಕಿ ಬೆಳೆಸಿದ್ದು ಈ ಸೌರಭ್ಯ ಮುನಿ. ಬೆಳೆಸಿದ್ದು ಮಾತ್ರವಲ್ಲ, ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಬಂದಂತಹ ಮಗಳನ್ನ ನೀನೇ ರಕ್ಷಣೆಗೆ ಒಳಪಟ್ಟವ. ಹಾಗಾಗಿ ಈ ಮುನಿ ಮಾಡುವಂತಹ ಒಂದು ಋಣದ ಕಾರ್ಯ ಯಾವುದು ಅಂತ ಕೇಳಿದ್ರೆ, ನನ್ನ ಮಗಳಾದಂತಹ ಸೌಧಾಮಿನಿಯನ್ನ ನೀನು ವಿವಾಹ ಆಗಬೇಕಯ್ಯ. ನೀನೇ ರಕ್ಷಣೆ ಮಾಡಿದವರು ನೀನಲ್ಲ. ಏನು ಆಲೋಚನೆ ಮಾಡುವುದೇ? ಋಷಿ ವಾಕ್ಯ. ನೀವು ಆಡಿದಂತ ಮಾತು ಭವಿಷ್ಯವನ್ನು ನಿರ್ಣಯಿಸಿಯೇ ಇರ್ತದೆ ಅಂತ. ಯಾಕಂದ್ರೆ ಋಷಿ ಮುನಿಗಳು ಭವಿಷ್ಯವನ್ನು ಅರಿತು ಮಾತಾಡುವುದಲ್ಲ, ಅವರು ಆಡಿದಂತ ಮಾತೇ ಭವಿಷ್ಯವಾಗುತ್ತದೆ ಅಂತ. ನೀವು ಹಾಗೆ ಅಲ್ಲ ಸಲ್ಲದನ್ನು ಆಡುವವರಲ್ಲ. ಹಾಗಾಗಿ ನಿಮ್ಮ ಮಾತಿಗೆ ಯಾವ ಕಾಲಕ್ಕೂ ನಾನು ಶಿರಸ್ಕಾರ ಮಾಡಲಿಕ್ಕಿಲ್ಲ. ಆದ್ರೆ ನನ್ನ ಮಗಳು ನಾನು ಹೇಳಿದ ಹಾಗೆ ನಾನು ಹಾಕಿದಂತಹ ಗೆರೆಯನ್ನ ದಾಟುವವಳಲ್ಲ. ಆದರೂ ನಿನ್ನ ಮನಸ್ಸಿನ ಸಮಾಧಾನ ಸಿಗಬೇಕಾಗಿ ಒಮ್ಮೆ ಕೇಳಿ ನೋಡ್ತೇನೆ. ಮಗಳೇ, ಪುರುಷ ಒಪ್ಪಿಗೆಯೋ? ನೀವೇ ಆಡಿದ್ರಲ್ಲಿ ನಾನು ಆಡಿದ ಮಾತನ್ನ ಗಿರೆ ದಾಟುವುದಿಲ್ಲ. ಹೌದು. ಅಲ್ಲ, ನಾನು ಆಡಿದ್ರು ಸಾಕಾಗುವುದಿಲ್ಲ. ನಿಮ್ಮ ಇಚ್ಛೆ ನನ್ನ ಇಚ್ಛೆ. ಈಗ ಒಪ್ಪಿಗೆಯನ್ನ ನೀಡಿ ಮತ್ತೆ ಆಗುವುದಿಲ್ಲ ಅನ್ನುವ ಹಾಗೆ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಮುನಿಗಳ ಮಗಳಲ್ಲೂ ಹೌದು. ಹಾಗಾಗಿ ತಡ ಮಾಡುವಂತದ್ದಲ್ಲ. ಹಾರ ಬರ. ಇವೆಲ್ಲ ಮೊದಲೇ ಸಿದ್ಧತೆ ಮಾಡಿಟ್ಟು ಹಾಗೂ ನಾವು ಹಾಗೆ ವನಪುಷ್ಪ ಪರಸ್ಪರ ಹಾರ ಬದಲಾಯಿತು. ಉತ್ತಮ ಸೌಧಾಮಿನಿಯ ವಿವಾಹ ಆಯಿತು. ಯಾರದು ಯಾರು? ಆ ಶುಭ ಮುಹೂರ್ತಗಳು ಖಚಿತವಾದವನು ಮೈದೂರಿ ದಂಪತಿಗಾಜಿನವ ವರೆದು
ಉತ್ತಮಗೆ ಹೊರಬೋಡ ಕರುಣಿಸಿದ ಭರಣ ಕಾಲದಿ ಈ ತಿರೆಯ ಮರಬಳಲಿದನು ಎನಲ ಶಚಿಯು ಬಹುಳೆಯನು ಹಿರಿಯಾಗರು ಹರದಿನಳು ಉತ್ತಮ ಇಂದ್ರ ಸಂತೋಷವಾಯ್ತಯ್ಯ. ಇನ್ನು ದುಷ್ಟರನ್ನೆಲ್ಲ ನಾಶ ಮಾಡಿ ಸ್ವರ್ಗವು ನನಗೆ ಸ್ಥಿರವಾಗಿರುವ ಹಾಗೆ ಮಾಡಿದೆಯಲ್ಲ, ಸಂತೋಷ. ಧನ್ಯನಾದಿ. ಮಾತ್ರವಲ್ಲ, ಈ ಕಾಲದಲ್ಲಿ ನಮಗೆ ಶುಭವನ್ನು ಒದಗಿಸಿದ ನಿನಗೆ ಕಲ್ಯಾಣವಾಯ್ತಲ್ಲ, ಹೌದು. ಇದಕ್ಕಿಂತ ದೊಡ್ಡ ಸಂತೋಷ ಏನು? ನಿನ್ನ ನನಗೆ ಕಲ್ಯಾಣ ಆಗುದು ಮುಖ್ಯ ಅಲ್ಲ, ಲೋಕಕ್ಕೆ ಕಲ್ಯಾಣ ಆಗುದು. ಹೌದಲ್ವಾ? ಹೌದು. ಅದು ಹೌದು. ಆದರೂ ನಿನ್ನ ಸಂತೋಷವೇ ನಮ್ಮ ಸಂತೋಷ. ನೋಡಿದೆಯಾ, ಪಂಚಭೌತಿಕವಾದಂತಹ ಶರೀರ, ಇದರಲ್ಲಿ ಪರಿವರ್ತನೆ ಎಂಬುದು ನಿಯಮಬದ್ಧವೇ. ಹೌದು. ಆದರೆ ಎಲ್ಲಿಯವರೆಗೆ ನೀನು ಇಲ್ಲಿ ಸ್ಥಿರವಾಗಿರ್ತೀಯೋ, ನಿನ್ನ ಜೀವಿತಾವಧಿ ಎಲ್ಲಿಯ ಕಾಲದವರೆಗೆ ಇರ್ತದೋ, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ಅಲ್ಲಿಯವರೆಗೆ ನಿನ್ನ ಪ್ರಜೆಗಳು, ನಿನ್ನ ನಾಡು ಸುಭೀಕ್ಷವಾಗಿರಲಿ ಎಂಬುದಾಗಿ ಸರ್ವರಿಗೂ ಆಶೀರ್ವಾದ ಮಾಡಿದ್ದೇನೆ. ಧನ್ಯನಾದೆ. ಕೈ ಹಿಡಿದ ದಾಂಪತ್ಯ ಜೀವನ ಎನ್ನುವುದು ಉಜ್ವಲವಾಗಬೇಕು. ಹಾಗಾಗಿ ಸಿರಿಯಂತೆ ಬಾಳುವಂತ ಹರಸುತ್ತೆ. ಲಕ್ಷ್ಮಿಯಂತೆ ಪ್ರತಿಲಕ್ಷ್ಮಿಯಾಗಿ ನೀನಿರಬೇಕು. ಹಕ್ಕಿಯಾಗಿ ಹಾರಿದೀವಳೆ. ಇವಾಗ ಹಕ್ಕಿಯಾಗಿ ಹಾರಿದ್ರೆ ಉತ್ತಮ ಸೌದಾಮಿಯರ ದಾಂಪತ್ಯ ಲೋಕದಲ್ಲಿ ಸ್ಥಿರವಾಗಿರಲಿ ಎಂಬುದಾಗಿ ಆಶೀರ್ವಾದ. ಸುಮನಸರ ಒಡೆಯನ ಅನುಗ್ರಹ ಆಗಲಿಲ್ಲ. ಇನ್ನು ನಾವು ಇಲ್ಲಿ ಇರುವ ಹಾಗಿಲ್ಲ. ಅಪರಾಧ ಸ್ವರ್ಗಲೋಕ ಸೇರಬೇಕು, ಲೋಕ ಕಲ್ಯಾಣವನ್ನು ಮುಂದುವರಿಸಬೇಕು. ಆದ್ದರಿಂದ ಒಂದು ಕೋರಿಕೆ. ಏನು? ಸಾಕೇತದಿಂದ ಬರುವಾಗ ನೀನು ಮಾತಲಿ ರಥ ಎಲ್ಲ ಕೊಟ್ಟಿದ್ದಿ. ಹೌದು. ಈಗ ಅಲ್ಲಿವರೆಗೆ ಹೋಗುವುದಕ್ಕೆ ಒಮ್ಮೆ ನಾವು ಸತಿಪತಿಗಳು ಜೊತೆಯಾಗಿ ನಿನ್ನ ರಥದಲ್ಲಿ ಹೋಗಬಹುದು. ಆಗಲಪ್ಪ, ಅದಕ್ಕೇನು? ನೀವು ನಮ್ಮ ರಥದಲ್ಲಿ, ಹೌದು, ನೀವು ನಮ್ಮ ರಥದಲ್ಲಿ ಆಸೀನರಾಗಬೇಕು. ಅದುವೇ ನಮ್ಮ ಭಾಗ್ಯ. ಅದು ನಮ್ಮ ಭಾಗ್ಯ. ಇಲ್ಲ, ಈಗ ಬದಲಾಗಿದೆ. ಹೌದು. ಹಾಗಾಗಿ ಆದಷ್ಟು ಬೇಗ ಬನ್ನಿರಿ, ಬನ್ನಿರಿ. ಶತಮಖನು ಮರೆಗೊಳ್ಳಲು ಮುನಿಪನು ಸುತೆಯ ಹಿಡಿದಪ್ಪುದನೆ ನುಡಿದನು, ಸುತೆಯ ಹಿಡಿದಪ್ಪುದನೆ ನುಡಿದನು. ಹೌದು ಮಗಳೇ, ನಡೆಸ್ತೇವೆ, ಕಡೆಗೆ ಸತ್ತು ಹೋಗ್ತೇವೆ. ಆದ್ರೆ ಈ ಜೀವನದ ನಡುವೆ ನಾವು ಕಂಡುಕೊಂಡಂತಹ ಸಾರ್ಥಕ್ಯ ಅನ್ನುವಂಥದ್ದು, ಹೆಣ್ಣಿನ ಬದುಕು ಅನ್ನುವಂಥದ್ದು ತಂದೆ ತಾಯಿಯ ಮನೆಯಿಂದ ಆರಂಭಗೊಂಡು ಗಂಡನ ಮನೆಯಲ್ಲಿ ಅಂತ್ಯವನ್ನ ಕಾಣ್ತದೆ. ಈ ಹೊತ್ತಿಗೆ ಸುಖ ದುಃಖಗಳು ಅನ್ನುವಂತಹ ಪಯಣದ ನಡುವೆ ಉತ್ತಮ ಪುರುಷನೊಂದಿಗೆ ನೆಮ್ಮದಿಯ ಜೀವನವನ್ನ ಸಾಗಿಸುವವಳು ನೀನಾಗಬೇಕು. ಕಷ್ಟ ಸುಖಗಳನ್ನುವಂಥದ್ದು ಬದುಕಿನ ಅವಿಭಾಜ್ಯ ಅಂಗ ಆದರೂ ಕೂಡ ನಿನ್ನೆಲ್ಲ ಕಷ್ಟಗಳಿಗೂ ಜೊತೆಯಾಗಿ ಉತ್ತಮ ಎನ್ನುವಂತಹ ಜೊತೆಯಲ್ಲಿ ಇರ್ತಾನೆ ಅನ್ನುವ ಹಾಗಿದ್ರೆ ಅದಕ್ಕಿಂತ ಮಿಗಿಲಾದ ಸಂತೋಷ ಬೇರೆ ಏನಿಲ್ಲ. ಆದರೂ ಕಡೆಯ ಕಾಲಕ್ಕೆ ಮರೆಯಬಾರದ ಒಂದು ಘಟನೆ ಉಂಟು ಮಗಳೇ. ಏನು ಬಲ್ಲೆಯ, ಯಾವಾಗ ನಮ್ಮ ಮನೆಯನ್ನ ಬಿಟ್ಟು ನೀನು ಇನ್ನೊಂದು ಮನೆಯನ್ನ ಸೇರಿಕೊಳ್ಳುವವನಿದ್ದೀಯೋ ಅಲ್ಲಿ ನಿನಗೆ ಜೊತೆಯಾಗಿರುವಂತಹ ಉತ್ತಮ ನಿನ್ನ ಪತಿಧರ್ಮ ಏನುಂಟು ಅಥವಾ ಸತಿಧರ್ಮ ಅನ್ನುವಂಥದ್ದು ಏನುಂಟು ಪರಸ್ಪರ ಹೊಂದಾಣಿಕೆಯಲ್ಲಿ ಸಾಗಬೇಕಾಗ್ತದೆ. ಹಾಗಾಗಿ ನಮ್ಮ ಮನೆಯ ನಂದಾದೀಪವಾಗಿ, ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಬಂದಂತಹ ನೀನು ಇನ್ನೊಂದು ಮನೆಯ ನಂದಾದೀಪವಾಗಿ ಭಾಗ್ಯಲಕ್ಷ್ಮಿಯಾಗಿ ಆ ಮನೆಯನ್ನ ಬೆಳಗಿಸುವವರು. ಯಾವ ಕಾರ್ಯಕ್ಕೂ ಕೂಡ ತೊಡಕಾಗದ ಹಾಗೆ ಸಂತೋಷದಲ್ಲಿ ನಿಮ್ಮೀರ್ವರ ದಾಂಪತ್ಯ ಜೀವನ ಅನ್ನುವಂಥದ್ದು 100 ಕಾಲ ಸುಖವಾಗಿರಲಿ ಅನ್ನುವಂಥದ್ದು ಈ ಸೌರಭ್ಯ ಯಮುನಿ ನಿನ್ನ ತಂದೆಯ ಆಶೀರ್ವಾದ. ಸುಖವಾಗಿ ಬಾಳು ಮಗಳೇ. ಇದುವರೆಗೂ ನಿಮ್ಮ ಆಶ್ರಮದಲ್ಲೇ ಇದ್ದವಳು ನಾನು. ಹೌದು. ನಿಮ್ಮ ಮಗಳಾಗಿ ಈ ಆಶ್ರಮವನ್ನೇ ನೋಡಿಕೊಳ್ಳುತ್ತಾ ನಿಮ್ಮ ಧರ್ಮ ಏನುಂಟು, ಆಶ್ರಮ ಧರ್ಮ ಏನುಂಟು, ನನ್ನ ಧರ್ಮ ಏನು, ಅದೆಲ್ಲವನ್ನು ಧರ್ಮದಿಂದಲೇ ಆಚರಿಸುತ್ತಾ ಬಂದೆ. ಎಳವೆಯಿಂದಲೇ ಎಲ್ಲವನ್ನ ಬೋಧಿಸಿದವ. ಹೆಣ್ಣಾದವಳಿಗೆ ಒಂದೇ ಮನೆಯಲ್ಲಿ ನಿಲ್ಲುವಂತಹ ಅವಕಾಶಗಳಿಲ್ಲ. ಲೋಕ ರೂಢಿಯೂ ಅಲ್ಲ. ಒಂದು ಹಂತದವರೆಗೆ ತಮ್ಮ ಮನೆಯಲ್ಲಿದ್ದರೂ ಮತ್ತೊಂದು ಹಂತದಲ್ಲಿ ಗಂಡನ ಮನೆಯನ್ನು ಸೇರಬೇಕಾದಂತಹ ಪರಿಸ್ಥಿತಿ. ಲೋಕ ನಿಯಮ. ಭಾರವಾಗಿ ನಮ್ಮ ಹೆಜ್ಜೆಯನ್ನು ಮುಂದಿಡುತ್ತಾ ಮುಂದೆ ಹೋಗಬಹುದು.
ಆದ್ರೆ ಕಳೆದಂತಹ ಈ ಆಶ್ರಮದ ವಾಸ ಆ, ಅದು ನೆನಪಿಗೆ ಬರುವುದಷ್ಟಿಷ್ಟಲ್ಲ. ಹ್ಮ್, ಆದರೂ ಇದೇ ನಮಗೆ ವರ ಅಂತ ಭಾವಿಸಿಕೊಳ್ತೇನೆ. ಆ, ನಿಮ್ಮ ಹೆಸರನ್ನು, ನಾ ಬೆಳೆದ ಮನೆಯನ್ನು ಯಾವ ಕಾರಣಕ್ಕೂ ಅಲ್ಲಗಳೆಯುವುದಿಲ್ಲ. ಆ. ಉತ್ತಮ ಸೌಧಾಮಿನಿ ಲೋಕದಲ್ಲಿ ಸುಖವಾಗಿ ಬಾಳುವ